ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ನಿಮಗಿದೆ. ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಮಧ್ಯಾಹ್ನ 4:45 ನಂತರ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ನಾವು ನೋಡೋದಾದರೆ ಗ್ರಹಣದ ಒಂದಿಷ್ಟು ವಿಚಾರವಾಗಿ ತಾವು ಗಮನಕ್ಕೆ ತೆಗೆದುಕೊಳ್ಳೋದಾದರೆ ಒಂದಿಷ್ಟು ಪ್ರಭಾವ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ಬೀರ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಜೋಪಾನ. 4:45 ನಂತರ ತಾವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಒಂದಿಷ್ಟು ಗಮನ ಇರಲಿ. ಆ ಸಮಯದಲ್ಲಿ ತಾವೆಲ್ಲರೂ ದೂರಭಾರ ಪ್ರಯಾಣಕ್ಕೆ ಪ್ರಾರಂಭ ಮಾಡ್ತಕ್ಕಂಥದ್ದಾಗಲಿ, ಎಲ್ಲಾದರೂ ಆಚೆ ಹೋಗಬೇಕು ಅಂದ್ಕೊಳ್ಳೋದಾಗಲಿ, ಇಲ್ಲ ಅಂತಂದರೆ ಯಾವುದಾದ್ರೂ ಹೊಸದಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳ ಬಗ್ಗೆ ಚಿಂತೆ ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ನನ್ನ ಜೀವನದಲ್ಲಿ ಇಂಥದ್ದೊಂದು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ ಅನ್ನೋದರ ಪ್ರಾರಂಭದ ಮಾತುಗಳಾಗಿರಲಿ, ಇದೆಲ್ಲವನ್ನು ಕೂಡ ಆಡಬೇಡಿ. ಸ್ವಲ್ಪ ಜೋಪಾನ. ಎಲ್ಲೋ ಒಂದು ಕಡೆ ನೋಡಿ, ಪ್ರಾರಂಭದಲ್ಲೇ ಅದು ಕುಂಠಿತವಾಗ್ತಕ್ಕಂಥದ್ದು ಬೇಡ. ಯಾಕೆಂತಂದರೆ ಪ್ರಾರಂಭ ಅಂತಂದರೆ ತಾವು ಮಾಡೋ ಕೆಲಸ ಪ್ರಾರಂಭ ಅಂತಲ್ಲ, ಅದರ ಬಗ್ಗೆ ಚಿಂತನೆಯನ್ನು ಮಾಡ್ತೀವಲ್ವ, ಆಗಲಿಂದನೇ ಅದರ ಪ್ರಾರಂಭದ ಘಟ್ಟ ಪ್ರಾರಂಭ. ಹಾಗಾಗಿ ಇದು ಸ್ಟಾರ್ಟಿಂಗಲ್ಲೇ ಎಲ್ಲೋ ಒಂದು ಕಡೆ ಕೈತಪ್ಪಿ ಹೋಗ್ತಕ್ಕಂಥದ್ದು ಬೇಡ. ಹಾಗಾಗಿ ಆ ಸಮಯದ ನಂತರ ಆದಷ್ಟು ತಾವು ಇರ್ತಕ್ಕಂಥ ವಾಸ್ತವದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಆದಷ್ಟು ನಿಮ್ಮ ಒಂದು ಕುಟುಂಬಸ್ಥರ ಜೊತೆ ಹೆಚ್ಚಿನಾಗಿ ಸಮಯವನ್ನು ಕಳೀತಕ್ಕಂಥದ್ದು ಬಹಳ ಉತ್ತಮ. ಒಬ್ಬೊಬ್ಬರೇ ಎಲ್ಲೆಲ್ಲೂ ಹೋಗಬೇಡಿ. ಆ ಸಮಯದಲ್ಲಿ ಒಂದಿಷ್ಟು ಬೇರೆ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಜೊತೆಯಲ್ಲಿ ಆದಷ್ಟು ಅಟ್ಲೀಸ್ಟ್ ಫ್ರೆಂಡ್ಸ್ ಆದರೂ ಜೊತೆಯಲ್ಲಿದ್ದರೂ ಸಂತೋಷ, ಒಳ್ಳೆಯದಾಗತ್ತೆ. ತಾವು ಒಬ್ಬೊಬ್ಬರೇ ಎಲ್ಲೂ ಏನೋ ಆಚೆ ಹೋಗ್ತಕ್ಕಂಥದ್ದು ಬೇಡ. ದೂರಭಾರ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಬೇಡ. 4:45 ಮೇಲೆ ತಾವು ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ಮಾಡ್ತಕ್ಕಂಥದ್ದು ಬೇಡ. ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಬೇಡ. ಮಾತನ್ನು ಕೊಡ್ತಕ್ಕಂಥದ್ದು ಬೇಡ ಯಾರಿಗೂ. ನಾನಿದು ಮಾಡಿಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಏನೇ ವಿಚಾರ ಇದ್ರೂ ಕೂಡ ಇವತ್ತು ಒಂದು ದಿವಸ ಅದಕ್ಕೆ ಒಂದು ತಡೆ ಹಾಕಿ ನಾಳೆಗೆ ಅದನ್ನು ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಚಂದ್ರಶೇಖರನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಭಗವಂತ ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಶ್ವೇತವರ್ಣದಲ್ಲಿರ್ತಕ್ಕಂಥ ಪುಷ್ಪ, ಸುಗಂಧರಾಜ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಯಾವುದಾದ್ರೂ ಪುಷ್ಪವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಚಂದ್ರಶೇಖರನ ಆರಾಧನೆಯನ್ನು ಮಾಡಿ. ಶಿವನ ಸನ್ನಿಧಾನದಲ್ಲಿ ವಿಭೂತಿ ಇದ್ದೇ ಇರುತ್ತೆ. ಆದರೆ ಅದಲ್ಲ, ತಾವು ಬಾಯಿ ಬಿಟ್ಟು ಅಲ್ಲಿರ್ತಕ್ಕಂಥ ಅರ್ಚಕರ ಹತ್ರ ಕೇಳಿ ಒಂದಿಷ್ಟು ವಿಭೂತಿ ಪ್ರಸಾದ ಕೊಡಿ ಅಂತ ಹೇಳಿ ಬಾಯಿ ಬಿಟ್ಟು ಕೇಳಿ ಇಸ್ಕೊಂಡು ಅದನ್ನು ತಮ್ಮ ಲಲಾಟದಲ್ಲಿ ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಅದನ್ನು ಮಾಡೋದ್ರಿಂದ ಮತ್ತಷ್ಟು ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇರ್ತಕ್ಕಂಥ ಸಮಸ್ಯೆಗಳಿಂದ ಕಿಂಚಿತ್ತು ದೂರ ಬರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.